ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ದೇವರ ಚಿತ್ತ. ಅದಕ್ಕೆ ಆಧಾರವಾಗಿ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 10ನೇ ವಚನ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಈಗ ಓದಿದಂಥ ವಾಕ್ಯ ಭಾಗ ಪರಲೋಕದ ಪ್ರಾರ್ಥನೆ. ದೇವರು ಹೇಳುತ್ತಾ ಇದ್ದಾರೆ ಈ ಪ್ರಾರ್ಥನೆಯಲ್ಲಿ, ಪರಲೋಕದಲ್ಲಿ ದೇವರ ಚಿತ್ತ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನಮ್ಮಲ್ಲಿಯೂ ದೇವರ ಚಿತ್ತ ನೆರವೇರಬೇಕಂತೆ. ನೋಡ್ರಿ, ಒಬ್ಬ ಮನುಷ್ಯನ ಜೀವಿತದಲ್ಲಿ ದೇವರ ಚಿತ್ತ ನೆರವೇರಬೇಕು. ದೇವರ ಚಿತ್ತಾನುಸಾರವಾಗಿ ಒಬ್ಬ ದೇವ ಭಕ್ತನು, ದೇವ ಮಗಳು ಜೀವಿಸಬೇಕು. ನಡೆದ ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಬ್ಬ ಯವನಸ್ಥ ಸಹೋದರಿ, ವಿವಾಹದ ವಯಸ್ಸು ಮೀರಿ ಹೋಗುತ್ತಾ ಇತ್ತು. ಅವಳ ಮನೆಯಲ್ಲಿ ಪೋಷಕರು ಅವಳಿಗೆ ಸರಿಯಾದ ವರನು ಸಿಗುವಂತೆ ಬಂಧು ಮಿತ್ರರ ಬಳಿ, ಪರಿಚಯ ಇರುವವರ ಬಳಿ ಹೇಳಿದರು. ಆದರೆ ಈ ಯವನಸ್ಥ ಸಹೋದರಿ ಯೇಸುವನ್ನು ಅಂಗೀಕರಿಸಿದವಳು. ಆದುದರಿಂದ ಅವಳು ಅದಕ್ಕಾಗಿ ಪ್ರಾರ್ಥಿಸಲು ಪ್ರಾರಂಭಿಸಿದಳು. ಅನೇಕ ವರರು ಕೈಗೂಡಿ ಬರುವಂತೆ ಇರುತ್ತಿತ್ತು. ಆದರೆ ಕೊನೆಯಲ್ಲಿ ಯಾವುದೋ ಒಂದು ತಡೆಯಾಗಿ ಆ ಕಾರ್ಯಗಳು ನಿಂತು ಹೋಗುತ್ತಾ ಇತ್ತು. ಹೀಗೆಯೇ ನಡೆಯುತ್ತಾ ಇರುವುದನ್ನು ಕಂಡಂಥ ಆ ಸಹೋದರಿ ಸ್ವಲ್ಪ ಬಳಲಿ ಹೋದಳು, ಸೋತು ಹೋದಳು. ಒಂದು ದಿನ ಇದರ ಬಗ್ಗೆ ಒಂದು ಆತ್ಮೀಕ ಸಹೋದರಿಯ ಬಳಿ ಹಂಚಿಕೊಂಡಳು. ಆ ಆತ್ಮಿಕ ಸಹೋದರಿ ಕೊಟ್ಟ ಆಲೋಚನೆ, ನನ್ನ ಆಸೆಯು ನನ್ನ ಹೆತ್ತವರ ಆಸೆಯೂ ಅಲ್ಲಮ್ಮ, ನಿನ್ನ ಆಸೆಯೂ ಬೇಡ, ನಿನ್ನ ಹೆತ್ತವರ ಆಸೆಯೂ ಬೇಡ, ದೇವರ ಚಿತ್ತ ನಿನ್ನ ವಿವಾಹದಲ್ಲಿ ನೆರವೇರಲಿ ಎಂಬುದಾಗಿ ಪ್ರೇಯರ್ ಮಾಡು, ಡೈಲಿ ಪ್ರೇಯರ್ ಮಾಡು ಅಂತ ಹೇಳಿ ಕಳಿಸಿದರು. ಆ ದಿನದಿಂದ ಆ ಸಹೋದರಿ ಪ್ರತಿನಿತ್ಯ, ಸ್ವಾಮಿ, ನಾನು ಬಯಸುವುದು ಬೇಡ, ನೀವೇನು ಬಯಸ್ತಾ ಇದ್ದೀರಾ, ನಿನ್ನ ಚಿತ್ತ ನನ್ನ ಜೀವಿತದಲ್ಲಿ ಸಂಭವಿಸಲಿ, ನನ್ನ ವಿವಾಹದ ವಿಷಯದಲ್ಲಿ ಸಂಭವಿಸಲಿ ಎಂಬುದಾಗಿ ಪ್ರತಿದಿನ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದರು. ನಮ್ಮ ದೇವರು ಸುಮ್ಮನೆ ಇರ್ತಾರ? ಪ್ರಾರ್ಥನೆ ಕೇಳೋ ದೇವರು, ಅದು ದೇವರ ಚಿತ್ತಾನುಸಾರವಾಗಿ ಮಾಡುವಂಥ ಪ್ರಾರ್ಥನೆ, ತನ್ನ ಮಕ್ಕಳಿಗೆ ಉತ್ತರ ಕೊಡುವಂಥ ದೇವರು ಆ ಸಹೋದರಿಗೆ ಒಂದು ಅದ್ಭುತವಾದ ಉತ್ತರವನ್ನು ಕೊಟ್ಟು ಕೆಲವೇ ದಿನಗಳೊಳಗಾಗಿ ಒಂದು ಒಳ್ಳೆ ತಕ್ಕ ಜೊತೆಗಾರನನ್ನು ದೇವರು ಕೊಟ್ಟರು. ಒಳ್ಳೆಯ ಸಂಬಂಧ, ಒಳ್ಳೆಯ ಕೆಲಸ, ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳುವಂಥ ಒಬ್ಬ ಹುಡುಗ. ಕೊರತೆ ಇಲ್ಲದೆ ವಿವಾಹವು ಕೂಡ ನಡೆಯಿತು. ಇವತ್ತು ಅವರು ಅದ್ಭುತವಾಗಿ, ಸಂತೋಷವಾಗಿ ಅವರ ಜೀವನವನ್ನು ಮಾಡುತ್ತಾ ಇದ್ದಾರೆ. ಕಾರಣ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟಿದ್ದರಿಂದ. ಕೆಲವು ಸಾರಿ ನಮ್ಮ ಜೀವನದಲ್ಲಿ ಸಹ ತಡೆಗಳು ಬರುವಾಗ, ವೇದನೆಗಳು ಬರುವಾಗ, ಮದುವೆ ವಿಷಯ ಬರುವಾಗ, ಅದ ಏನು ಮಾಡಲಿ, ಎಂಥದ್ದು ಮಾಡಲಿ ಎಂಬುದಾಗಿ ಬಹಳ ಗಲಿಬಿಲಿಗೆ ಒಳಗಾಗ್ತೇವೆ. ಕೆಲವು ಸಾರಿ ಪರಿಸ್ಥಿತಿಗಳು ವಿರುದ್ಧವಾಗಿ ಎದ್ದಿರುವಾಗ ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಆದರೆ ನಾನು ಇವತ್ತು ನಿಮ್ಮ ಜೊತೆಯಲ್ಲಿ ಹೇಳ್ತೇನೆ, ಏನಂತ ಹೇಳಿದ್ರೆ, ಏನೇ ನಡೆಯಲಿ, ಏನೇ ಆಗಲಿ, ಸ್ತೋತ್ರ, ದೇವರ ಚಿತ್ತಾನುಸಾರವಾಗಿ ಪ್ರೇಯರ್ ಮಾಡಿರಿ. ಸ್ವಾಮಿ, ನಿನ್ನ ಚಿತ್ತಕ್ಕೆ ನನ್ನ ಕೆಲಸ ಒಪ್ಪಿಸ್ತೇನೆ, ನನ್ನ ವಿವಾಹದ ಕಾರ್ಯ ಒಪ್ಪಿಸ್ತೇವೆ, ನನ್ನ ಕುಟುಂಬವನ್ನು ಒಪ್ಪಿಸ್ತೇನೆ, ನನ್ನ ಮಕ್ಕಳಿಗಾಗಿ ಪ್ರೇಯರ್ ಮಾಡ್ತಾನೆ, ನಿನ್ನ ಚಿತ್ತದಂತೆ ಎಲ್ಲವೂ ನೆರವೇರಲಿ ಎಂಬುದಾಗಿ ಪ್ರೇಯರ್ ಮಾಡಿರಿ. ನಿಶ್ಚಯವಾಗಿ ಸಂಗತಿಗಳು ಬದಲಾಗ್ತದೆ. ಸರಿಯಾದ ಸಮಯದಲ್ಲಿ ದೇವರು ಉತ್ತರ ಕೊಡ್ತಾರೆ. ಕೆಲವು ಸಾರಿ ಪೋಷಕರೇ, ನಿಮ್ಮ ಮಗಳು ಅಥವಾ ಮಗನು ವಿವಾಹವಾಗಿಲ್ಲ, ಇನ್ನೂ ಚಿಂತೆ ಮಾಡ್ತಾ ಇದ್ರೆ, ದೇವರು ಹೇಳ್ತಾ ಇದ್ರೆ, ಮಗಳೇ, ನನ್ನ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ನೀನು ಪ್ರೇಯರ್ ಮಾಡು, ಖಂಡಿತವಾಗಿ ನಾನು ನಿನ್ನ ಜೀವನದಲ್ಲಿ ಅದ್ಭುತ ಮಾಡ್ತೇನೆ. ಒಂದು ವೇಳೆ ಸಮಯ, ಸ್ತೋತ್ರ, ಕಾಲ ಅದು ತಡವಾಗಿರಬಹುದು, ಆದರೆ ದೇವರು ಮಾಡುವ ಕಾರ್ಯ ಅದ್ಭುತವಾಗಿರುತ್ತದೆ, ಒಳ್ಳೆಯದಾಗಿರುತ್ತದೆ. ನೀವು ನೆನೆಸುವುದಕ್ಕಿಂತಲೂ ಹೆಚ್ಚಾಗಿ ಶ್ರೇಷ್ಠ ಕಾರ್ಯ ಮಾಡ್ತಾರೆ. ಯೋಸೇಫನ ಜೀವನದಲ್ಲಿ ಅದೇ ಕಾರ್ಯ ಸಂಭವಿಸ್ತಾರೆ. ಅವನು ನೆನೆಸಿದ ದರ್ಶನ ಬಂದ ಮೇಲೆ, ಕನಸು ಕಂಡ ಮೇಲೆ ಯಾವಾಗಲೂ ಎಲ್ಲ ಒಳ್ಳೆಯದಾಗತ್ತೆ ಅಂಥೇಳಿ. ಆದರೆ ಹಂಗಲ್ರಿ, ಆ ದೇವರು 13 ವರ್ಷಗಳ ಕಾಲ ಅವನ ಜೀವನದಲ್ಲಿ ಸ್ತೋತ್ರ, ಕಷ್ಟಗಳು, ನಷ್ಟಗಳು, ಹಿಂಸೆಗಳು, ಮಾಡದ ತಪ್ಪಿಗೆ ಅನೇಕ ಕಾರ್ಯಗಳನ್ನು ಅನುಭವಿಸಿದ. ಆದರೆ ದೇವರ ಚಿತ್ತದ ಒಂದು ದಿನ ಬರುವಾಗ ಪ್ರಧಾನ ಮಂತ್ರಿಯಾಗಿ ಅವನು ಬದಲಾದ. ಅದೇ ವಿಧದಲ್ಲಿ ನೀವು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುವಾಗ ನಿಮ್ಮ ಜೀವಿತ ಆಶೀರ್ವದಿಸಲ್ಪಡುತ್ತದೆ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ, ನಾವು ಪ್ರೇಯರ್
ಮಾಡೋಣ. ಸ್ವಾಮಿ, ನನ್ನ ಜೀವಿತದಲ್ಲಿ ನಿನ್ನ ಚಿತ್ತ ನೆರವೇರಲಿ. ಅನೇಕ ವಿಷಯಗಳಲ್ಲಿ ನಾನು ಗಲಿಬಿಲಿಗೊಂಡಿದ್ದೇನೆ. ನಾನು ಏನು ಮಾಡಬೇಕು ನನಗೆ ಗೊತ್ತಿಲ್ಲ. ದೇವರೇ, ಈ ದಿನ ನನ್ನ ಜೊತೆಯಲ್ಲಿ ಮಾತನಾಡಿದ್ದೀರಾ. ನಿನ್ನ ಚಿತ್ತ ನನ್ನ ಜೀವನದಲ್ಲಿ ನೆರವೇರಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿರಿ. ಹಾಲೆಲೂಯ, ಹಾಲೆಲೂಯ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ಒಳ್ಳೆ ದಿನಕ್ಕಾಗಿ ಸ್ತೋತ್ರ. ಅಪ್ಪ, ಪರಲೋಕದಲ್ಲಿ ನಿಮ್ಮ ಚಿತ್ತ ನೆರವೇರುವ ಪ್ರಕಾರ ನಮ್ಮ ಜೀವಿತದಲ್ಲಿ ನಿಮ್ಮ ಚಿತ್ತ ನೆರವೇರಲಿ ಎಂಬುದಾಗಿ ಪ್ರೇಯರ್ ಮಾಡ್ತೇವೆ. ಕೆಲಸದ ವಿಷಯದಲ್ಲಿ, ವಿವಾಹ ಕಾರ್ಯದ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ, ದೇವರೇ ಸೇವೆಯ ವಿಷಯದಲ್ಲಿ ನಿಮ್ಮ ಚಿತ್ತ ಮಾತ್ರ ನಡೆಯಲಿ, ನಿನ್ನ ಚಿತ್ತ ಮಾತ್ರ ಜರುಗಲಿ. ಸ್ವಾಮಿ, ನಾವು ನಿಮ್ಮ ಚಿತ್ತ ಬಿಟ್ಟು ಹೋಗಬಾರ್ದಪ್ಪ. ನಮ್ಮ ವೈಯಕ್ತಿಕವಾದ ಕೋರಿಕೆಗಳಿಗೆ ನಾವು ಆಸೆಪಟ್ಟು ಏನೋ ಒಂದು ಆಯ್ಕೆ ಮಾಡುವಂಥದ್ದಲ್ಲಪ್ಪ. ನೀವು ನಡೆಸಿರಿ ಸ್ವಾಮಿ. ಕಾಯುತ್ತಾ ಇರುವ ನನ್ನ ಮಕ್ಕಳಿಗೆ ಅದ್ಭುತ ಮಾಡಿರಿ. ಈ ದಿನ ಕೂಡ ಜಯವನ್ನು ಕೊಡ್ರಿ, ಬಲವನ್ನು ಕೊಡ್ರಿ, ಅದ್ಭುತವಾಗಿ ನಡೆಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಪ್ರೀತಿಯುಳ್ಳ ದೇವಜನರೇ, ದೇವರ ಚಿತ್ತ ನಿಮ್ಮ ಜೀವನದಲ್ಲಿ ನೆರವೇರಲಿ. ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥಿಸಿರಿ. ಗಾಡ್ ಬ್ಲೆಸ್ ಯು ಆಲ್.